ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ಅತಿಯಾದ ಒಂದು ಅನುಕರಣೆಗೆ ನಾವು ಗುರಿಯಾದಾಗ ಇದರಿಂದ ನಮ್ಮ ಮಾನಸಿಕ ನೆಮ್ಮದಿಯನ್ನ ನಾವು ಹದಗೆಡಿಸ್ಕೊಳ್ತಾ ಇರ್ತೀವಿ. ಸೊ ನಿಮ್ಗೆಲ್ಲರಿಗೂ ಸಹ ಗೊತ್ತು ಅನುಕರಣೆ ಏನು ಅಂತ ಅಂದ್ರೆ ಹಲವಾರು ಒಂದು ಅಂಶಗಳನ್ನ ಬೇರೆಯವ್ರನ್ನ ನೋಡಿ ನಾವು ಈ ತರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಪ್ರಭಾವಿತರಾಗಿ ಅವುಗಳನ್ನ ಮಾಡಲು ದಿನನಿತ್ಯ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಇದನ್ನ ನಾವು ಅನುಕರಣೆ ಅಂತ ಹೇಳ್ತೀವಿ. ಇದು ಅತಿಯಾದ ಒಂದು ಇಮಿಟೇಷನ್ ಅಂದ್ರೆ ಬೇರೆಯವರನ್ನ ನೋಡಿ ನಾವು ಅನುಕರಣೆ ಮಾಡೋದಕ್ಕೆ ಹೋದಾಗ ಇದು ನಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತದೆ. ಇದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಅಷ್ಟು ಪ್ರಭಾವ ಬೀರದಿದ್ದರೂ ಸಹ ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ತಿಂಗಳುಗಳ ಆದ್ಮೇಲೆ ನಕಾರಾತ್ಮಕ ಪ್ರಭಾವವನ್ನ ಬೀರುತ್ತದೆ. ಉದಾಹರಣೆಯಾಗಿ ನಾವು ಕೆಲವರನ್ನ ನೋಡಿ ಪ್ರಭಾವಿತರಾಗಿ ಅವ್ರ ತರನೇ ನಾವು ಉಡುಗೆಯನ್ನ ಹಾಕೊಳ್ಬೇಕು, ಅವ್ರ ತರನೇ ಬಟ್ಟೆಗಳನ್ನ ಹಾಕೊಳ್ಬೇಕು, ಅವರು ಉಪಯೋಗಿಸುವಂತಹ ಸೌಂದರ್ಯವರ್ಧಕಗಳನ್ನೇ ಉಪಯೋಗಿಸ್ಬೇಕು, ಅವ್ರ ತರನೇ ನಾವು ಕಾಣೋದಕ್ಕೂ ಸಹ ಅವ್ರ ತರನೇ ಇರ್ಬೇಕು. ಆ ಒಂದು ಆಲೋಚನೆಯಲ್ಲಿ ಅವರು ಮಾಡುವ ಹಲವಾರು ಒಂದು ಕ್ರಿಯೆಗಳನ್ನ ಅನುಕರಣೆಯನ್ನ ಮಾಡ್ತೀವಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಒಂದಿದೆ. ಎಲ್ಲರ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಅವರ ಒಂದು ಉಡುಗೆ ತೊಡುಗೆ ಇರಬಹುದು, ಜೀವನ ಶೈಲಿ ಇರಬಹುದು. ಇದು ನಮ್ಮ ಒಂದು ಬೆಳವಣಿಗೆ ಅಂದ್ರೆ ವಾತಾವರಣ, ನಾವು ಎಲ್ಲಿ ಬೆಳವಣಿಗೆ ಆಗ್ತಾ ಇದೀವಿ, ಕುಟುಂಬ ಹೇಗಿದೆ ಮತ್ತು ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆಲ್ಲವನ್ನೂ ಸಹ ಇದರಲ್ಲಿ ಅಡಗಿರುವ ಪ್ರಮುಖ ಅಂಶಗಳು. ಈ ಒಂದು ಅಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಇದು ಮಾನಸಿಕ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಪ್ರಮುಖ ಅಂಶಗಳಾಗಿವೆ. ನಾವು ವಾಸಿಸುವ ಒಂದು ವಾತಾವರಣ ಇರಬಹುದು, ನಮ್ಮ ಒಂದು ದೈಹಿಕ ಆರೋಗ್ಯ ಇರಬಹುದು, ನಮ್ಮ ದೈಹಿಕ ಸೌಂದರ್ಯ ಇರಬಹುದು ಮತ್ತು ಜೀವನ ಶೈಲಿ. ಈ ಕೆಲವು ಅಂಶಗಳನ್ನ ನಾವು ದಿಢೀರನೆ ನಾವು ಚೇಂಜ್ ಮಾಡೋದಕ್ಕೆ ಹೋದಾಗ, ಬೇರೆಯವರನ್ನ ಅನುಕರಣೆ ಮಾಡಿ ಇವುಗಳನ್ನ ವ್ಯತ್ಯಾಸ ಮಾಡೋದಕ್ಕೆ ಹೋದಾಗ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒತ್ತಡವನ್ನ ಬೀರುತ್ತದೆ. ಉದಾಹರಣೆಯಾಗಿ ಬೇರೆಯವರು ಹಾಕಿರುವಂತಹ ಬಟ್ಟೆಯನ್ನೇ ನಾನು ಹಾಕ್ಬೇಕು, ಅವಾಗ ನಾನು ಚೆನ್ನಾಗ್ ಕಾಣಿಸ್ತೀನಿ ಅನ್ನುವ ಒಂದು ಆಲೋಚನೆಯಲ್ಲಿ ನಾವು ಬೇರೆಯವ್ರ ತರ ಬಟ್ಟೆಯನ್ನ ಹಾಕೊಳಕ್ ಹೋದಾಗ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒತ್ತಡವನ್ನೂ ಸಹ ಬೀರುತ್ತೆ. ಕೆಲವೊಂದು ಸರಿ ನಾವು ಅಂತಹ ಉಡುಗೆಯನ್ನ ಅಂದ್ರೆ ಬೇರೆಯವ್ರು ಹಾಕೊಂಡಿರುವ ಉಡುಗೆಯನ್ನ ನಾವು ಹಾಕೊಂಡಾಗ ಚೆನ್ನಾಗಿ ಕಾಣುವಂತಹ ಒಂದು ಪರಿಸ್ಥಿತಿಗೆ ದೂರವಾಗಿರಬಹುದು ಅದು. ಆಗ ಇನ್ನೂ ಮಾನಸಿಕವಾಗಿ ನಾವು ಹಿಂಸೆಯನ್ನ ಅನುಭವಿಸ್ತೀವಿ. ಅನುಕರಣೆಯ ಮೂಲಕ ನಾವು ಚೆನ್ನಾಗ್ ಕಾಣಿಸ್ಬೇಕು, ನಮ್ಮ ದೈಹಿಕ ಸೌಂದರ್ಯ ಚೆನ್ನಾಗಿರ್ಬೇಕು, ಬೇರೆಯವರ ರೀತಿಯಲ್ಲಿ ನಮ್ಮ ಒಂದು ಜೀವನ ಶೈಲಿ ಇರಬೇಕು ಅನ್ನುವ ಆಲೋಚನೆಯಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳ ಒಂದು ಉಡುಗೆ ತೊಡುಗೆ ಇರಬಹುದು, ಜೀವನ ಶೈಲಿಯನ್ನ ನಾವು ಅನುಕರಣೆಯನ್ನ ಮಾಡೋಕೆ ಹೋದಾಗ ಇದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿ ಹದಗೆಡುತ್ತದೆ. ಇದರಲ್ಲಿ ನೀವು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಅನುಕರಣೆಯ ಒಂದು ಸ್ವಭಾವ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಯಾವುದಾದರೂ ವ್ಯಕ್ತಿ ಪ್ರಭಾವ ಬೀರಿ ಅವರ ತರಾನೇ ನಾವು ಉಡುಗೆಯನ್ನ ತೊಡಬೇಕು, ಅವರ ಜೀವನ ಶೈಲಿಯನ್ನ ರೂಢಿಯಲ್ಲಿ ಇಟ್ಕೊಂಡಿರ್ಬೇಕು, ಅವರು ಸೇವಿಸುವಂತಹ ಆಹಾರ ಪದ್ಧತಿಯನ್ನ ನಾವು ಅನುಕರಣೆ ಮಾಡ್ಬೇಕು, ಈ ತರದ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ. ನಿಮಗೆಲ್ಲರಿಗೂ ಸಹ ಗೊತ್ತು, ನಮ್ಮ ಒಂದು ದೇಶೀಯ ಸಂಸ್ಕೃತಿ ಇರಬಹುದು ಅಥವಾ ಆಚರಣೆ ವಿಚಾರಗಳಿರಬಹುದು, ಉಡುಗೆ ತೊಡುಗೆಗಳಿರಬಹುದು, ಇದಕ್ಕೆ ಭಿನ್ನವಾದ ವಿದೇಶಿಯ ಒಂದು ಆಹಾರ ಶೈಲಿ, ಆಮೇಲೆ ವಸ್ತುಗಳ ಉಪಯೋಗ, ಆಮೇಲೆ ಜೀವನ ಶೈಲಿ ಇವುಗಳಿಗೆ ಬೇಗ ಪ್ರಭಾವಿತರಾಗಿ ಮಕ್ಕಳು ದೊಡ್ಡವರೂ ಸಹ ಅವುಗಳನ್ನ ಅನುಕರಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಮುಂಚೆಯಿಂದನೂ ಬಂದಂತಹ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ನಮ್ಮ ಅಭ್ಯಾಸಗಳನ್ನ ಬಿಟ್ಟು ನಾವು ಬೇರೆಯವರಿಂದ ಪ್ರಭಾವಿತರಾಗಿ ಅವರನ್ನ ಅನುಕರಣೆ ಮಾಡೋದಕ್ಕೆ ಹೋದಾಗ ಇದರಿಂದ ನಮ್ಮ ದೈಹಿಕ ಆರೋಗ್ಯನೂ ಸಹ ಕೆಡುತ್ತದೆ, ಮಾನಸಿಕ ನೆಮ್ಮದಿಯ ಮೇಲೂ ಸಹ ಒತ್ತಡ ತರುತ್ತದೆ. ಮಕ್ಕಳಿಂದ ಸಹ ದೊಡ್ಡವರವರೆಗೂ ಸಹ ಎಲ್ಲಾ ವಿಷಯದಲ್ಲೂ ಸಹ ಈಗ ಅನುಕರಣೆಯ ಸ್ವಭಾವ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಾನಸಿಕ ನೆಮ್ಮದಿಗೆ ಜನರು ದೂರ ಆಗ್ತಾ ಇದ್ದಾರೆ. ನಮ್ಮ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ನಮ್ಮ ಉಡುಗೆ ತೊಡುಗೆಗಳಿರಬಹುದು, ಅಭ್ಯಾಸಗಳಿರಬಹುದು, ಇವು ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಕುಟುಂಬದ ಪರಿಸ್ಥಿತಿಯ ಒಂದು ಅನುಗುಣವಾಗಿ ನಾವು ಇವುಗಳನ್ನ ಬೆಳವಣಿಗೆ ಮಾಡ್ಕೊಳ್ಬೇಕು. ಬೇರೆಯವರನ್ನ ನೋಡಿ ಅನುಕರಣೆ ಮಾಡಲು ಹೋಗಿ ನಮ್ಮ ಒಂದು ದೈಹಿಕ ಆರೋಗ್ಯ
ಮತ್ತು ಮಾನಸಿಕ ನೆಮ್ಮದಿಯನ್ನ ನಾವು ಹದಗೆಡಿಸ್ಕೊಳ್ತಾ ಇದೀವಿ. ಇವುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕ್ಬೇಕು. ಮಕ್ಕಳಿಗೂ ಸಹ ಅವರು ಬೇಗ ಬೇರೆಯವರನ್ನ ನೋಡಿ ಪ್ರಭಾವಿತರಾಗ್ತಾರೆ. ಅಂದ್ರೆ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮ ತಾಣದಲ್ಲಿ ನೋಡಿದ ವ್ಯಕ್ತಿಗಳ ಒಂದು ಉಡುಗೆ ತೊಡುಗೆಗಳಿರಬಹುದು, ಜೀವನ ಶೈಲಿ ಇರಬಹುದು, ಆಹಾರ ಪದ್ಧತಿ ಇರಬಹುದು, ಇವುಗಳಿಗೆ ಬೇಗ ಅವರು ಅನುಕರಣೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಇದರಿಂದ ಅವರ ಒಂದು ಜೀವನ ಶೈಲಿಯಲ್ಲಿ ದಿಢೀರನೆ ಮಾರ್ಪಾಡಾಗುವುದರಿಂದ ಅವರ ಒಂದು ಮಾನಸಿಕ ನೆಮ್ಮದಿನೂ ಸಹ ಹಾಳಾಗುತ್ತೆ. ಮಕ್ಕಳಿಗೂನು ಸಹ ಇದರ ಬಗ್ಗೆ ನಾವು ತಿಳಿ ಹೇಳ್ಬೇಕಾಗತ್ತೆ. ನಮ್ಮ ಒಂದು ಸಾಮರ್ಥ್ಯ ಮತ್ತು ನಮ್ಮ ಒಂದು ಕೌಶಲ್ಯಕ್ಕೆ ಅನುಗುಣವಾಗಿ ಮೊದಲಿನಿಂದನೂ ನಮ್ಮ ಒಂದು ಜೀವನ ಶೈಲಿ ಹೇಗಿದೆಯೋ ಅವುಗಳನ್ನ ರೂಢಿಯಲ್ಲಿಟ್ಕೊಂಡ್ರೆ ಇವು ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಸಹ ಕಾಪಾಡುತ್ತೆ. ಸೊ ಈ ಒಂದು ಪ್ರಮುಖ ವಿಷಯವನ್ನ ಎಲ್ಲರಿಗೂ ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ಅತಿಯಾದ ಅನುಕರಣೆ ಮಾಡೋದಕ್ಕೆ ಹೋಗಿ ನಮ್ಮ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಬಾರ್ದು. ಸೊ ನಮ್ಮ ಒಂದು ಜೀವನ ಶೈಲಿ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆರೋಗ್ಯಪೂರ್ಣವಾಗಿ ಇರುವುದನ್ನ ನೋಡಿಕೊಳ್ಬೇಕು. ಈ ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.